ನಾವು ಮಾಡಿದ್ದೀವಿ. ನಮ್ಮ ಹತ್ರ ಎಲ್ಲ ಏನು ಆಧಾರ ಬೇಕೋ ನಮ್ಮ ಹತ್ರ ಐತೆ. ಅವ್ರು ಬಂದು ನಮ್ಗೆ ಅರ್ಜಿ ಕೊಟ್ಟು ಅವರು ಏನು ಅವ್ರು ತೊಂದರೆ ಆಗಿದೆ ಅಂತ ಅವ್ರು ಹೇಳ್ಬೇಕಾಗಿತ್ತು. ಸುಮ್ಮನೆ ಈ ಥರ ಆರೋಪ ಮಾಡೋದು ತಪ್ಪು. ನಮಗೆ ಮರ್ಯಾದೆ ಹೋಗುತ್ತೆ. ನಾವೇನು ₹1 ಪಂಚಾಯಿತಿಯಿಂದ ನಾವು ಇದು ಮಾಡಿಲ್ಲ, ದರೋಡೆ ಮಾಡಿಲ್ಲ. ಯಾಕೆ ನಮ್ಮ ಮೇಲೆ ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟರು? ಮುಂದೆ ಈ ಥರ ತೊಂದರೆ ಆಗದಂಗೆ ನೋಡ್ಕೊಬೇಕು ಅವರು. ಇನ್ನೊಂದು ಸಾರಿ ಏನಾದ್ರು ಈ ಥರ ಎಲ್ಲ ಮಾಡಿದ್ರೆ ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. 7ನೇ ತಾರೀಕು ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಸಿಟಿ ಗ್ರಾಮ ಪಂಚಾಯತಿ ವಿಚಾರವಾಗಿ ಒಂದು ಪ್ರಕಟಣೆ ಆಗ್ತದೆ. ಈ ಪ್ರಕಟಣೆ ಜನರ ಕೈಗೆ ಸಿಗದ ಸಿಟಿ ಗ್ರಾಮ ಪಂಚಾಯತಿ PDO ಅಂತ ಒಂದು ಹೆಡ್ಡಿಂಗ್ ಆಗಿಬಿಟ್ಟು ಅದರ ಒಳಗಡೆ ಬರೋಂಥ ಸಾರಾಂಶಗಳಲ್ಲಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರು ಎಲ್ಲರೂ ಸಹ ವಾರ್ಡ್ ಸಭೆಗಳು, ಗ್ರಾಮ ಸಭೆಗಳು ಎಲ್ಲ ಗುಟ್ಟಾಗಿ ಮಾಡಿಕೊಂಡು ಅವರವರ ಅನುಕೂಲ ತಕ್ಕಂಗೆ ನರೇಗಾ ಇನ್ನೊಂದು ಮತ್ತೊಂದು ಕೆಲಸ ಕಾರ್ಯ ಮಾಡಿಕೊಂಡು ಬಿಲ್ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಇದೆಲ್ಲ ಆರೋಪನೂ ಕೂಡ ಸತ್ಯಕ್ಕೆ ದೂರವಾದಂಥದ್ದು. ಯಾವುದೇ ಒಂದು ವಾರ್ಡ್ ಸಭೆ ಕರೀಬೇಕಾದ್ರೆ ಅದು ಸದಸ್ಯರಿಗೆ ಎಲ್ಲರೂ ಅಧ್ಯಕ್ಷರ ಮುಖಾಂತರ, ಗ್ರಾಮ ಪಂಚಾಯತ್ ಮುಖಾಂತರ ನೋಟಿಸ್ ಇಶ್ಯೂ ಆಗುತ್ತೆ. ಆಮೇಲೆ ಸಾರ್ವಜನಿಕ ಪ್ರಕಟಣೆ ನೋಟಿಸನ್ನು ಕೂಡ ನಾವು ಗ್ರಾಮಗಳಲ್ಲಿ ಅಂಟಿಸೋಂಥ ಕೆಲಸ ಮಾಡ್ತೀವಿ. ಆಗ ವಾರ್ಡ್ ಸಭೆ ನಡೆಸಿರೋಂಥ ಎಲ್ಲ ದಾಖಲೆಗಳು ನಮ್ಮಲ್ಲಿರುತ್ತೆ. ವಾರ್ಡ್ ಸಭೆ ಆದಮೇಲೆ ಮತ್ತೆ ಗ್ರಾಮ ಸಭೆ, ಪಂಚಾಯತಿಯಲ್ಲಿ ಗ್ರಾಮ ಸಭೆ ಕರಿತೀವಿ. ಈ ಗ್ರಾಮ ಸಭೆ, ವಾರ್ಡ್ ಸಭೆ ಮುಗಿದ ಮೇಲೆ ಮತ್ತೆ ನಾವು ಸಾಮಾನ್ಯ ಸಭೆ ಕರೆದು ಅದರಲ್ಲಿ ಅಂಗೀಕರಿಸುವಂಥದ್ದು. ಈ ಥರ ಒಂದು ಸಿಸ್ಟಮ್ಯಾಟಿಕ್ ಇರುತ್ತೆ ಒಂದು ಇದು ಮಾಡಬೇಕಾದ್ರೆ. ಇದೆಲ್ಲ ಸಹ ನಾವು ಕಾನೂನುಬದ್ಧವಾಗಿ ಮಾಡ್ಕೊಂಡ್ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರನೂ ಆಗಿಲ್ಲ. ಯಾವುದೇ ಸುಮ್ಮನೆ ಅವರವರ ಸ್ವಾರ್ಥ ವಿಚಾರಗಳಲ್ಲಿ ಯಾವುದೋ ಕೆಲವು ವಿಚಾರಗಳಲ್ಲಿ ಅವರ ಒಂದು ಅನುಕೂಲ ತಕ್ಕಂತೆ ವಿಚಾರ ಆಗದೇ ಇರೋದ್ರಿಂದ ಈ ರೀತಿಯಾದಂಥ ಒಂದು ಪತ್ರಿಕಾ ಇದು ಮಾಡೋಂಥದ್ದು ಬಹಳ ಖಂಡಿಸ್ತೀವಿ. ಇದನ್ನು ನಾವು ಮುಂದಿನಲ್ಲಿ ಇವರಲ್ಲಿ ಏನಾದರೂ ದಾಖಲೆಗಳಿದ್ದರೆ ಇವರು ಅಧಿಕಾರಿಗಳಿಗೆ ತೊಗೊಂಡೋಗಲಿ, ದೂರನ್ನು ನೀಡಲಿ, ಇಲ್ಲ ಅದರ ಕಾನೂನು ರೀತಿ ಕ್ರಮ ಕೈಗೊಳ್ಳೋಂತಾಗಲಿ. ಇಲ್ಲಿ ಏನಾದರೂ ತಪ್ಪು, ನಾವೇನಾದರೂ ಇಲ್ಲಿ ಪಂಚಾಯತಿಯಲ್ಲಿ ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ತಪ್ಪು ಆಗಿದ್ರೆ ಮೇಲಿನ ಅಧಿಕಾರಿಗಳಿರ್ತಾರೆ, ಅವ್ರ ಗಮನ ತರಲಿ, ಅವ್ರು ಬಂದು ತನಿಖೆ ಮಾಡಿ ಇಲ್ಲಿ ಸತ್ಯಾಸತ್ಯಾಂಶ ತಿಳಿತದೆ, ಇಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ. ಇಲ್ಲಿ ಈಗಾಗಲೇ ನಾವು 15 ಹಣಕಾಸಿಂದ ಮತ್ತು ನಮ್ಮಲ್ಲಿ ಯಾವುದೇ ಕೂಡ ರಿಯಲ್ ಎಸ್ಟೇಟ್ ಆಗಲಿ ಇದು ಯಾವುದೂ ಕೂಡ ಲೇಔಟ್ ಇದಾಗಲಾಗಲಿ ನಮ್ಮಲ್ಲಿ ಹಣದ ಕೊರತೆ ಇದೆ. ಯಾವ ಅಂಗಡಿ ಬಾಡಿಗೆಗಳು ಯಾವುದೂ ಬರೋಲ್ಲ ನಮ್ಮ ಪಂಚಾಯತಿಗೆ. ಬರೀ ಸರ್ಕಾರದ ಕರ ವಸೂಲಿ ಮತ್ತು ಸರ್ಕಾರದ 15 ಹಣಕಾಸು ಬಿಟ್ಟರೆ ಬೇರೆ ಯಾವುದೂ ಸಹ ಬರೋಲ್ಲ. 15ನೇ ಹಣಕಾಸನ್ನು ಕೆಲವೊಂದು ಲಿಮಿಟ್ಸ್ಗೆ ಯೂಸ್ ಮಾಡಬೇಕಂತ ಸಹ ಇರ್ತದೆ. ವಾಟ್ರಿಗೆ ಮತ್ತು ಚರಂಡಿ ಕ್ಲೀನಿಂಗು ಮತ್ತೊಂದು ಅಂತ ಇರ್ತದೆ. ಅದನ್ನು ಹೊರತುಪಡಿಸಿ ನಾವು ಎಲ್ಲದರಲ್ಲೂ ಸಹ ಹಣವನ್ನು ಸ್ವಲ್ಪ ಕ್ರೋಢೀಕರಣ ಮಾಡಿ ಇವತ್ತು 25 ಅಂಗಡಿಗಳು ನಾವು ಇಲ್ಲಿ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಹತ್ತ ಕೊಂಡೊಯ್ತಾ ಇದ್ದೀವಿ. ಆದರೆ ಕೆಲವರೊಂದು ಆರೋಪಗಳು ಇದು ಸತ್ಯಕ್ಕೆ ದೂರವಾದಂಥದ್ದು. ಪತ್ರಿಕೆಗಳಲ್ಲಿ ವಿಚಾರ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರ ಹತ್ರ ದಾಖಲೆಗಳಿರಬೇಕಾದ್ರೆ ಆ ದಾಖಲೆಗಳಿಲ್ಲದೆ ಅವ್ರು ಏನಂದರೆ ಅದೆಲ್ಲ ಪ್ರಸ್ತಾರ ಮಾಡಿಕೊಂಡು ಸುಮ್ಮನೆ ಬಿಟ್ಟಿ ಪ್ರಚಾರ ಪಡೆಯೋಕೆ ಹೋದರೆ ಇದ್ರ ವಿರುದ್ಧವಾಗಿ ನಾವು ಮುಂದಿನಲ್ಲಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡೋಂಥದ್ದಾಗ್ತದೆ. ಆಮೇಲೆ ಕಾನೂನು ರೀತಿ ಕ್ರಮ ಕೊಳ್ಳೋದಕ್ಕೆ ನಾವು ಸಹ ಮುಂದೆ ಹೋರಾಟವನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಮ್ಮನ್ನೆಲ್ಲರನ್ನೂ ಸೇರಿಸಿ ಹೇಳಿದ್ದಾರೆ ಅವರು, ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರನ್ನೂ ಸೇರಿಸಿ ಹೇಳಿದ್ದಾರೆ. ಇಂಥ ವಿಚಾರಗಳನ್ನ ಆರೋಪ ಮಾಡಬೇಕಾದ್ರೆ ಸ್ವಲ್ಪ ಅವರಲ್ಲಿರೋಂಥ ದಾಖಲೆಗಳನ್ನ ಕೊಟ್ಟು ಮಾಡಬೇಕಾಗ್ತದೆ. ಇಲ್ಲ ಎಲ್ಲ ಪಂಚಾಯತಿಯವರು ಗಮನ ತರ್ಬೋದಾಯಿತು, ಅಧ್ಯಕ್ಷ ಗಮನ ತರ್ಬೋದಾಯಿತು, ಉಪಾಧ್ಯಕ್ಷ ಗಮನ ತರ್ಬೋದಾಯಿತು, ಇಲ್ಲ ಸದಸ್ಯರು ಗಮನ ತರಬೇಕಾಯಿತು. ಅವರು ಯಾವುದೇ ಒಂದು ಲಿಖಿತ ರೂಪದಲ್ಲಿ ನಮಗೆ ಈ ರೀತಿ ತೊಂದರೆ ಆಗಿದೆ ಅಂತ ಅರ್ಜಿ ಸಹ ಪಂಚಾಯತಿಗೆ ನೀಡಿರೋದಿಲ್ಲ. ಇಂಥ ಯಾವುದೇ ಏನು ನೀಡ್ದೇನೆ ಏಕಾಏಕಿ ಅವರು ಒಂದು ಆರೋಪ ಮಾಡಿರೋದು ಬಹಳ ಖಂಡಿಸ್ತಾ ಇದ್ದೀವಿ. ಬಹಳ ನೋವಿನ ಸಂಗತಿ ಕೂಡ ಇದು ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಆಗಿರೋದ್ರಿಂದ ನಾವು ಇವತ್ತು ಸದಸ್ಯರು ಎಲ್ಲರೂ ಸರಿ ಇವತ್ತೇನು ಸಾಮಾನ್ಯ ಸಭೆ ಇತ್ತು ನಮ್ಮದು, ಆ ಸಾಮಾನ್ಯ ಸಭೆಯಲ್ಲೂ ಸಹ ನಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ. ಅದ್ರ ಬಗ್ಗೆ ನಾವು ಖಂಡಿಸಿದ್ದೀವಿ. ಆ ವಿಚಾರವಾಗಿ ಇವತ್ತು ನಾವು ಅದನ್ನು ತಿಳಿಸ್ಬೇಕಂತೇಳಿ ಇವತ್ತು ತಮ್ಮ ಮುಖಾಂತರ ತಿಳಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇವ್ರ ವಿರುದ್ಧವಾಗಿ ಯಾರು ಇದನ್ನು ಸುಮ್ಮನೆ ಆರೋಪಗಳು ಮಾಡಿ ನಮ್ಮ ಮೇಲೆ ಇದು ಮಾಡ್ತಾರೆ, ತೇಜೋವಧೆ ಮಾಡಬೇಕು ಅಂತ ಹೊರಟಿದ್ದಾರೆ, ವಿರುದ್ಧವಾಗಿ ನಾವು ಸಹ ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದೆ ಏನೆಲ್ಲ ಆಗುತ್ತೆ ಅದನ್ನು ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.